ಬೆಂಗಳೂರಿನ ಪ್ರತಿಷ್ಠಿತ ಯೂನಿವರ್ಸಿಟಿ ರೇವಾ ವಿಶ್ವವಿದ್ಯಾಲಯ ಇವತ್ತು 2025-26ನೇ ಸಾಲಿನ ಹೊಸ ಶೈಕ್ಷಣಿಕ ವರ್ಷದ ನೂತನ ಬ್ಯಾಚ್ ಅನ್ನು ಅದ್ದೂರಿಯಾಗಿ ಸ್ವಾಗತಿಸಿದೆ. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವಂತಹ ರೇವಾ ಯೂನಿವರ್ಸಿಟಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲನ್ನು ಸೃಷ್ಟಿಸಿ ದಾಖಲೆ ಬರೆದಿದೆ. ಕಾರ್ಯಕ್ರಮದಲ್ಲಿ ಒರಾಕಲ್ ಗ್ಲೋಬಲ್ ಸರ್ವಿಸಸ್ ಸೆಂಟರ್ ಉಪಾಧ್ಯಕ್ಷರಾದ ಸತ್ಯಲಂಕ, ಟ್ರೇಸಾ ಮೋಟಾರ್ ಸಂಸ್ಥಾಪಕರಾದ ರೋಹನ್ ಶ್ರವಣ್ ಮುಖ್ಯ ಅತಿಥಿಗಳಾಗಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕುಲಾಧಿಪತಿ ಡಾ ಪಿ ಶಾಮರಾಜು, ರೇವಾ ವಿವಿಯು ಸಮಗ್ರವಾದ ಶೈಕ್ಷಣಿಕ ವಾತಾವರಣ ನಿರ್ಮಿಸುವಲ್ಲಿ ಬದ್ಧವಾಗಿದೆ ಅಂತ ಹೇಳಿದರು. Business strategy, heading large professional services. And that's the fourth where in 15 minutes I want to share a lot. I speak up very fast. I'll ask them to reduce the speaker at the back so they can get better, and I want better than this guy. I asked a lot of my friends that ನಾನ್ ಟೆಕ್ನಿಕಲ್ ಕೋರ್ಸ್ ನ ಇನಾಗ್ರೇಟ್ ಮಾಡಿದ್ವಿ. ಅದರಲ್ಲಿ ಈಗ ಸತ್ಯಲಂಕ ಆಮೇಲೆ ರೋಹನ್ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇಬ್ರು ಮಾತಾಡಿದ್ದು ಕೂಡ ತಾವು ನೋಡಿದಿರಿ. ಅದರಲ್ಲಿ ಈಗ ನಮ್ಮ ಜನರೇಷನ್ದಾನೇ ಈ ಡೆವಲಪ್ಮೆಂಟ್ ಆಗಬೇಕು, ನೆಕ್ಸ್ಟ್ ಜನರೇಷನ್ ಡೆವಲಪ್ಡ್ ಆಗಿ ಇರಬೇಕು ಈ ಕಂಟ್ರಿ ಅನ್ನೋ ತರ ಮಾತಾಡಿದ್ದು. ನಿಜವಾಗ್ಲೂ ದಟ್ ಈಸ್ ವಾಟ್, ಇದನ್ನೇ ನಾವು ಕೂಡ ಇಲ್ಲಿ ಕನಸು ಕಾಣ್ತಾ ಇರೋದು. ಇದು ಸಾಧ್ಯ ಆಗತ್ತೆ ಅಂತ ನಮಗೂ ಅನಿಸ್ತಿದೆ. ಅದರಲ್ಲಿ ನಮ್ಮ ಇಲ್ಲಿ ಇರುವ ಎಲ್ಲ ಪ್ರೊಫೆಸರ್ಸ್ ಇರಬಹುದು, ಅಂದ್ರೆ ನಾ ಹೇಳ್ತಿರೋದು ಈ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲವೂ ಕೂಡ ಅದೇ ತರ ಕಷ್ಟಪಡ್ತಿದ್ದಾರೆ. ನಾನು ಈಗ ಪೇರೆಂಟ್ಸ್ ಕೂಡ ಹೇಳಿದೆ, ನಾವೆಲ್ಲ ಸೇರಿ ನಮ್ಮ ರೋಲ್ ನಾವು ನಿರ್ವಹಿಸೋಣ, ಆಟೋಮೆಟಿಕ್ ಆಗಿ ಇದೆಲ್ಲ ಆಗುತ್ತೆ ಅಂತ ಹೇಳಿದ್ದೀನಿ. I think all of you remember your last 4 years or college years, and the friends you made there, what you learned there has defined all of our careers. So I'm really happy that I could contribute to a bit what students can think forward looking in their courses or career as well. But I'm super happy to see how Eva University has come up. The great Vice Chancellor we have here, who has promised the students that they just have to ask. Right now, I'm dreaming that the students are going to say that we want to make a Formula car, or we want to make a drone, or we want to go to, let's say, US and take competition bazaar racing. He will actually make that happen, and he'll be super proud also, right? Yeah. So first of all, a disclaimer: I'm attending as in my private capacity, not representing anything. So thank you, sir, for inviting us. It's a privilege and an honor to interact, and a genuine pleasure to interact with young minds and to address people with, bright-eyed, with aspirations, dreams in their eyes. It's unbelievable to see, right? And I know this generation is going to solve big problems. I'm very, very confident this generation is going to solve really big problems like facing us, like environment, pollution, hunger worldwide. These are the kinds of problems that the young generation is going to tackle. ಬೆಂಗಳೂರಿನ ಪ್ರತಿಷ್ಠಿತ ಯೂನಿವರ್ಸಿಟಿ ರೇವಾ ವಿಶ್ವವಿದ್ಯಾಲಯ ಇವತ್ತು 2025-26ನೇ ಸಾಲಿನ ಹೊಸ ಶೈಕ್ಷಣಿಕ ವರ್ಷದ ನೂತನ ಬ್ಯಾಚ್ ಅನ್ನು ಅದ್ದೂರಿಯಾಗಿ ಸ್ವಾಗತಿಸಿದೆ. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವಂತಹ ರೇವಾ ಯೂನಿವರ್ಸಿಟಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲನ್ನು ಸೃಷ್ಟಿಸಿ ದಾಖಲೆ ಬರೆದಿದೆ. ಕಾರ್ಯಕ್ರಮದಲ್ಲಿ ಒರಾಕಲ್ ಗ್ಲೋಬಲ್ ಸರ್ವಿಸಸ್ ಸೆಂಟರ್ ಉಪಾಧ್ಯಕ್ಷರಾದ ಸತ್ಯಲಂಕ, ಟ್ರೇಸಾ ಮೋಟಾರ್ ಸಂಸ್ಥಾಪಕರಾದ ರೋಹನ್ ಶ್ರವಣ್ ಮುಖ್ಯ ಅತಿಥಿಗಳಾಗಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕುಲಾಧಿಪತಿ ಡಾ ಪಿ ಶಾಮರಾಜು, ರೇವಾ ವಿವಿಯು ಸಮಗ್ರವಾದ ಶೈಕ್ಷಣಿಕ ವಾತಾವರಣ ನಿರ್ಮಿಸುವಲ್ಲಿ ಬದ್ಧವಾಗಿದೆ ಅಂತ ಹೇಳಿದರು. Business strategy, heading large professional services. And that's the fourth where in 15 minutes I want to share a lot. I speak up very fast. I'll ask them to reduce the speaker at the back so they can get better, and I want better than this guy. I asked a lot of my friends that ನಾನ್ ಟೆಕ್ನಿಕಲ್ ಕೋರ್ಸ್ ನ ಇನಾಗ್ರೇಟ್ ಮಾಡಿದ್ವಿ. ಅದರಲ್ಲಿ ಈಗ ಸತ್ಯಲಂಕ ಆಮೇಲೆ ರೋಹನ್ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇಬ್ರು ಮಾತಾಡಿದ್ದು ಕೂಡ ತಾವು ನೋಡಿದಿರಿ. ಅದರಲ್ಲಿ ಈಗ ನಮ್ಮ ಜನರೇಷನ್ದಾನೇ ಈ ಡೆವಲಪ್ಮೆಂಟ್ ಆಗಬೇಕು, ನೆಕ್ಸ್ಟ್ ಜನರೇಷನ್ ಡೆವಲಪ್ಡ್ ಆಗಿ ಇರಬೇಕು ಈ ಕಂಟ್ರಿ ಅನ್ನೋ ತರ ಮಾತಾಡಿದ್ದು. ನಿಜವಾಗ್ಲೂ ದಟ್ ಈಸ್ ವಾಟ್, ಇದನ್ನೇ ನಾವು ಕೂಡ ಇಲ್ಲಿ ಕನಸು ಕಾಣ್ತಾ ಇರೋದು. ಇದು ಸಾಧ್ಯ ಆಗತ್ತೆ ಅಂತ ನಮಗೂ ಅನಿಸ್ತಿದೆ. ಅದರಲ್ಲಿ ನಮ್ಮ ಇಲ್ಲಿ ಇರುವ ಎಲ್ಲ ಪ್ರೊಫೆಸರ್ಸ್ ಇರಬಹುದು, ಅಂದ್ರೆ ನಾ ಹೇಳ್ತಿರೋದು ಈ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲವೂ ಕೂಡ ಅದೇ ತರ ಕಷ್ಟಪಡ್ತಿದ್ದಾರೆ. ನಾನು ಈಗ ಪೇರೆಂಟ್ಸ್ ಕೂಡ ಹೇಳಿದೆ, ನಾವೆಲ್ಲ ಸೇರಿ ನಮ್ಮ ರೋಲ್ ನಾವು ನಿರ್ವಹಿಸೋಣ, ಆಟೋಮೆಟಿಕ್ ಆಗಿ ಇದೆಲ್ಲ ಆಗುತ್ತೆ ಅಂತ ಹೇಳಿದ್ದೀನಿ. I think all of you remember your last 4 years or college years, and
the friends you made there, what you learned there has defined all of our careers. So I'm really happy that I could contribute to a bit what students can think forward looking in their courses or career as well. But I'm super happy to see how Reva University has come up. The great Vice Chancellor we have here, who has promised the students that they just have to ask. Right now, I'm dreaming that the students are going to say that we want to make a Formula car, or we want to make a drone, or we want to go to, let's say, US and take competition Baja racing. He will actually make that happen, and he'll be super proud also, right? Yeah, so first of all, a disclaimer, I'm attending as in my private capacity, not representing anything. So thank you, sir, for inviting us. It's a privilege and an honor to interact, and a genuine pleasure to interact with young minds and to address people with bright-eyed with aspirations, dreams in their eyes. It's unbelievable to see, right? And I know this generation is going to solve big problems. I'm very, very confident this generation is going to solve really big problems facing us, like environment, pollution, hunger worldwide. These are the kinds of problems that the young generation is going to tackle. ಬೆಂಗಳೂರಿನ ಪ್ರತಿಷ್ಠಿತ ಯೂನಿವರ್ಸಿಟಿ ರೇವಾ ವಿಶ್ವವಿದ್ಯಾಲಯ ಇವತ್ತು 2025-26ನೇ ಸಾಲಿನ ಹೊಸ ಶೈಕ್ಷಣಿಕ ವರ್ಷದ ನೂತನ ಬ್ಯಾಚ್ ಅನ್ನು ಅದ್ದೂರಿಯಾಗಿ ಸ್ವಾಗತಿಸಿದೆ. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವಂತಹ ರೇವಾ ಯೂನಿವರ್ಸಿಟಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲನ್ನು ಸೃಷ್ಟಿಸಿ ದಾಖಲೆ ಬರೆದಿದೆ. ಕಾರ್ಯಕ್ರಮದಲ್ಲಿ ಒರಾಕಲ್ ಗ್ಲೋಬಲ್ ಸರ್ವಿಸಸ್ ಸೆಂಟರ್ ಉಪಾಧ್ಯಕ್ಷರಾದ ಸತ್ಯಲಂಕ, ಟ್ರೇಸಾ ಮೋಟಾರ್ ಸಂಸ್ಥಾಪಕರಾದ ರೋಹನ್ ಶ್ರವಣ್ ಮುಖ್ಯ ಅತಿಥಿಗಳಾಗಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕುಲಾಧಿಪತಿ ಡಾಕ್ಟರ್ ಪಿ ಶಾಮರಾಜು, ರೇವಾ ವಿವಿಯು ಸಮಗ್ರವಾದ ಶೈಕ್ಷಣಿಕ ವಾತಾವರಣ ನಿರ್ಮಿಸುವಲ್ಲಿ ಬದ್ಧವಾಗಿದೆ ಅಂತ ಹೇಳಿದರು. Business strategy, heading large professional services. And that's the fourth where in 15 minutes I want to share a lot. I speak up very fast, so I've asked them to reduce the speaker at the back so they can get better, and I want better than this guy. I asked a lot of my friends that ನಾನ್ ಟೆಕ್ನಿಕಲ್ ಕೋರ್ಸ್ನ ಇನಾಗ್ರೇಟ್ ಮಾಡಿದ್ವಿ. ಅದರಲ್ಲಿ ಈಗ ಸತ್ಯಲಂಕ ಆಮೇಲೆ ರೋಹನ್ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇಬ್ರು ಮಾತಾಡಿದ್ದು ಕೂಡ ತಾವು ನೋಡಿದಿರಿ. ಅದರಲ್ಲಿ ಈಗ ನಮ್ಮ ಜನರೇಷನ್ದಾನೇ ಈ ಡೆವಲಪ್ಮೆಂಟ್ ಆಗಬೇಕು, ನೆಕ್ಸ್ಟ್ ಜನರೇಷನ್ ಡೆವಲಪ್ಡ್ ಆಗಿ ಇರಬೇಕು ಈ ಕಂಟ್ರಿ ಅನ್ನೋ ತರ ಮಾತಾಡಿದ್ದು. ನಿಜವಾಗ್ಲೂ ದಟ್ ಈಸ್ ಇದನ್ನೇ ನಾವು ಕೂಡ ಇಲ್ಲಿ ಕನಸು ಕಾಣ್ತಾ ಇರೋದು. ಇದು ಸಾಧ್ಯ ಆಗತ್ತೆ ಅಂತ ನಮಗೂ ಅನಿಸ್ತಿದೆ. ಅದರಲ್ಲಿ ನಮ್ಮ ಇಲ್ಲಿ ಇರೋ ಎಲ್ಲ ಪ್ರೊಫೆಸರ್ಸ್ ಇರ್ಬೋದು, ಅಂದ್ರೆ ನಾ ಹೇಳ್ತಿರೋದು ಈ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲ ಕೂಡ ಅದೇ ತರ ಕಷ್ಟಪಡ್ತಿದ್ದಾರೆ. ನಾನು ಈಗ ಪೇರೆಂಟ್ಸ್ ಕೂಡ ಹೇಳಿದೆ, ನಾವೆಲ್ಲ ಸೇರಿ ನಮ್ಮ ರೋಲ್ ನಾವು ನಿರ್ವಹಿಸೋಣ, ಆಟೋಮೆಟಿಕ್ ಆಗಿ ಇದೆಲ್ಲ ಆಗುತ್ತೆ ಅಂತ ಹೇಳಿದ್ದೀನಿ. I think all of you remember your last 4 years or college years, and the friends you made there, what you learned there has defined all of our careers. So I'm really happy that I could contribute to a bit what students can think forward looking in their courses or career as well. But I'm super happy to see how Reva University has come up. The great Vice Chancellor we have here, who has promised the students that they just have to ask. Right now, I'm dreaming that the students are going to say that we want to make a Formula car, or we want to make a drone, or we want to go to, let's say, US and take competition Baja racing. He will actually make that happen, and he'll be super proud also, right? Yeah, so first of all, a disclaimer, I'm attending as in my private capacity, not representing anything. So thank you, sir, for inviting us. It's a privilege and an honor to interact, and a genuine pleasure to interact with young minds and to address people with bright-eyed with aspirations, dreams in their eyes. It's unbelievable to see, right? And I know this generation is going to solve big problems. I'm very, very confident this generation is going to solve really big problems facing us, like environment, pollution, hunger worldwide. These are the kinds of problems that the young generation is going to tackle.